ಹಾಯ್ ಫ್ರೆಂಡ್ಸ್, ಹೇಮಾ ಕ್ರಿಯೇಷನ್ಗೆ ಸ್ವಾಗತ. ನಾನಿವತ್ತು ಇನ್ನೊಂದು ಬೀಡ್ಸ್ ಹಾಕುವಂಥ ಕುಚ್ಚು ತೋರಿಸ್ತಿದ್ದೀನಿ. ಅದಕ್ಕೆ ನಾನು ತೊಗೊಂಡಿರೋದು ಈ ಥರ ರಿಂಗ್ ಬೀಡ್ ತೊಗೊಂಡಿದ್ದೀನಿ, ಮತ್ತು ಗುಂಡು ಬೀಡ್ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಸಣ್ಣ ಸೈಜ್ದು ಈ ಥರ ರೌಂಡ್ ಬೀಡ್ ತೊಗೊಂಡಿದ್ದೀನಿ. 3 ಥರ ಬೀಡ್ ತೊಗೊಂಡಿದ್ದೀನಿ. ಮತ್ತು ಸೇಮ್ 7 ಎಳೆ ದಾರನ ಸುತ್ತಿ ಈ ಥರ ಇಟ್ಕೊಂಡಿದ್ದೀನಿ. ಕುಚ್ಚು ಹಾಕೋದಕ್ಕೆ 160 ಎಳೆ ದಾರನ ಈ ಥರ ಸುತ್ತಿ ಇಟ್ಕೊಂಡಿದ್ದೀನಿ. ಬನ್ನಿ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ. ಸೇಮ್ ದಾರ ನಾಟ್ ಹಾಕ್ಕೊಬೇಕು. ನಾಟ್ ಹಾಕ್ಕೊಂಡು ಬೆರಳು ಸುತ್ಕೊಬೇಕು. ಸುತ್ಕೊಂಡು ಬ್ಯಾಕ್ ಸೈಡಿಂದ ಇಟ್ಕೋಬೇಕು. ಬಟ್ಟೆಗೆ ದಾರ ಮೇಲೆ ತೆಗೆದು 2 ಸರಿ ಸಿಂಗಲ್ ಲಾಕ್ ಮಾಡ್ಕೊಬೇಕು. ಎರಡು ಸರಿ ಸಿಂಗಲ್ ಲಾಕ್ ಆದಮೇಲೆ ಇವಾಗ 5 ಚೈನ್ ಹಾಕ್ಕೊಬೇಕು. 1 2 3 4 5 ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಇದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡಬೇಕು. ಇವಾಗ ದಾರ ಮೇಲೆ ಎಳ್ಕೊಂಡು ಬೀಡ್ಸ್ ಹಾಕೋಬೇಕು. ಫಸ್ಟು ರಿಂಗ್ ಬೀಡು, ಆಮೇಲೆ ಇದು ಗುಂಡು ಬೀಡ್ ಹಾಕೋಬೇಕು ಮಧ್ಯ ದಪ್ಪದು. ಇದನ್ನು ಸೂಜಿಗೆ ಹಾಕೊಂಡು ದಾರಕ್ಕೆ ಹಾಕ್ಕೊಬೇಕು. ಮತ್ತು ಇದನ್ನು ಲಾಕ್ ಮಾಡಿ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಈಗ ಮತ್ತೆ 5 ಚೈನ್ ಹಾಕ್ಕೊಬೇಕು. ಇದು ಸಿಂಪಲ್ ಆ್ಯಂಡು ಗ್ರ್ಯಾಂಡ್ ಡಿಸೈನ್ ಕೊಡುತ್ತೆ ಸೀರೆಗೆ ಹಾಕ್ಕೊಂಡ್ರೆ. ಇದು ಬೇಗನೂ ಕೂಡ ಆಗುತ್ತೆ. 3 4 5 ಸ್ಟ್ರೈಟಾಗಿ ಈ ಥರ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಮತ್ತು ಅಗೇನ್ ಬೀಡ್ಸ್ ಹಾಕ್ಕೊಬೇಕು. ಮತ್ತು ಬೀಡ್ ಲಾಕ್, ಮತ್ತು ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕು. ಈಗ ಮತ್ತೆ 5 ಚೈನ್ ಸೇಮ್ ಇದೇ ಥರನೇ ಪೂರ್ತಿ ಸೀರೆ ಹಾಕ್ಕೊಂಡು ಹೋಗಬೇಕು. ಫಸ್ಟ್ ಸ್ಟೆಪ್ ಇದೇ ಥರ ಬರುತ್ತೆ. ಪೂರ್ತಿ ಮಾಡಿ ತೋರಿಸ್ತೀನಿ ಇದನ್ನು ನೋಡಿ. ಫಸ್ಟ್ ಸ್ಟೆಪ್ ಹಾಕ್ಕೊಂಡು ಬಂದಿದ್ದೀನಿ ಬೇಸ್ ಲೈನ್ ಈ ಥರ. ಮತ್ತು ಸೆಕೆಂಡ್ ಸ್ಟೆಪ್ನ ಸೇಮ್ ಇದೇ ಥ್ರೆಡ್ನಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಈಗ ಲಾಕ್ ಇದೆಯಲ್ವ ಇಲ್ಲಿ ಅಲ್ಲೇ ಮತ್ತೆ ಲಾಕ್ ಮಾಡ್ಕೊಬೇಕು. ಮತ್ತು ಈ 5 ಚೈನ್ ಒಳಗಡೆ ಒಂದ್ಸರಿ ಸಿಂಗಲ್ ಲಾಕ್ ಮಾಡ್ಕೊಬೇಕು. ಮತ್ತು ಇವಾಗ 5 ಚೈನ್ ಹಾಕಬೇಕು. 1 2 3 4 5 ಚೈನ್ ಹಾಕಿ ನಾವು ಇಲ್ಲಿ 5 ಚೈನು ಲಾಕ್ ಮಾಡಿರ್ತೀವಲ್ವ ಸಿಂಗಲ್ ಲಾಕ್, ಅದ್ರ ಮೇಲೇ ಹೋಗಿ ಮತ್ತೆ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿ ಇವಾಗ ಸಿಂಗಲ್ ಕ್ರೋಶಾ ಮಾಡ್ಕೊತಾ ಬರಬೇಕು ನೋಡಿ. ಬೀಡ್ಸ್ ಒಳಗಡೆ ಹೋಗಿ ದಾರ ತಂದು ಇವಾಗ 2 ಆಗಿದೆ. 2 ಸೇರಿ 1 ಮಾಡಿದ್ರೆ ಇದು ಸಿಂಗಲ್ ಕ್ರೋಶಾ. ನೆಕ್ಸ್ಟ್ ಬೀಡ್ಸ್ ಒಳಗಡೆ ಹೋಗಬೇಕು, ದಾರ ತರಬೇಕು, 2 1 ಮಾಡಬೇಕು. 2 ಹಾಕ್ಕೊಂಡಿದ್ದೀನಿ. 2 ಸಿಂಗಲ್ ಕ್ರೋಶಾ ಆಗಿದೆ. ಈಗ 3ನೇದು ಈ ಥರ ಮಾಡ್ತಾ ಹೋಗಬೇಕು. 4 5 ಸಿಂಗಲ್ ಕ್ರೋಶಾ ಹಾಕ್ಕೊಂಡಿದ್ದೀನಿ. ಇವಾಗ ಬೀಡ್ಸ್ ಹಾಕ್ಕೊಳ್ಳೋಣ. 1
ಥರ 3 ಬೀಡ್ಸ್ ತೊಗೊಂಡಿದ್ದೀನಿ. ಈ ಥರ ಹಾಕ್ಕೊಂಡು ಈಗ ಇದನ್ನು ಬೀಡ್ ಲಾಕ್ ಮಾಡ್ತಿಲ್ಲ ನಾನು, ಡೈರೆಕ್ಟ್ ಆಗೇ ರಿಂಗ್ ಬೀಡ್ ಒಳಗಡೆ ಹೋಗಿ ಸೂಜಿ ಮೇಲೆ ದಾರ ತೊಗೊಂಡು ಬಂದು ನೋಡಿ ದಾರ ತೊಗೊಬಂದು ಮತ್ತು ಇವಾಗ ಎರಡನ್ನೂ ಆನ್ ಮಾಡ್ತೀನಿ. ಈ ಥರ ಈ ಕಡೆ ಎಷ್ಟು 4 ಹಾಕ್ಕೊಂಡಿದ್ದೀನಿ ಅಲ್ವಾ, 1 2 3 4 5 ಹಾಕ್ಕೊಂಡಿದ್ದೀನಿ. ಸೇಮ್ ಇವಾಗ ಈ ಕಡೆನೂ 5 ಬರಬೇಕು. ಇದನ್ನು ಸ್ವಲ್ಪ ಈ ಥರ ಪಕ್ಕಕ್ಕೆ ತೊಳ್ಕೊಂಡು ಮತ್ತು ಸಿಂಗಲ್ ಕ್ರೋಶೆ ಮಾಡ್ಕೊತ ಬರಬೇಕು. 1 2 3 4 5. ಇವಾಗ 5 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಈ ಥರ ಬರುತ್ತೆ ಬೀಡ್ಸ್, ಈ ಥರ ವಿ ಶೇಪಲ್ಲಿ ಕಾಣಿಸುತ್ತೆ. ಇವಾಗ ಇದನ್ನು ಇಲ್ಲಿ ನಾವು ಬೀಡ್ಸ್ ಲಾಕ್ ಮಾಡ್ಕೊಂಡಿರ್ತೀವಲ್ವಾ, 5 ಚೈನ್, ಇದು 5 ಚೈನ್ ಪಕ್ಕ ಲಾಕ್ ಇರುತ್ತೆ ನೋಡಿ, ಆ ಲಾಕ್ ಮೇಲೇ ಇದನ್ನು ಲಾಕ್ ಮಾಡಬೇಕು. ಮತ್ತು ಈಗೇನು 5 ಚೈನ್ ಹಾಕ್ಕೊಂತ, ಇಲ್ಲಿ 5 ಚೈನ್ ಇದೆಯಲ್ವ ಕುಚ್ಚು ಕಟ್ಟಕ್ಕೆ, ಸೇಮ್ 5 ಚೈನ್ ಹಾಕ್ಕೋಬೇಕು. 1 2 3 4 5. ಮತ್ತು ಇಲ್ಲಿ ಲಾಕ್ ಇದೆಯಲ್ವ ಅದ್ರ ಮೇಲೆ ಲಾಕ್ ಮಾಡಬೇಕು, ಸಿಂಗಲ್ ಲಾಕ್. ಸೇಮ್ ಮತ್ತೆ ಬೀಡ್ಸುತ್ತಾ ಸೂಜಿ ಮೇಲೆ ದಾರ ತೊಗೊಬೇಕು. ನೋಡಿ ಮತ್ತೆ ಬೀಡ್ಸ್ ಒಳಗಡೆ ಹೋಗಬೇಕು, ದಾರ ತರಬೇಕು, 2 ಆಗುತ್ತೆ. ದಾರ ತೊಗೊಬಂದು ಮತ್ತೆ ಎರಡನ್ನೂ 1 ಮಾಡಬೇಕು. ಇದೇ ಥರ ಸಿಂಗಲ್ ಕ್ರೋಶೆ ಮಾಡ್ಕೊತ ಹೋಗಬೇಕು. 2 3 4 5 ಆಗಿದೆ. ಇವಾಗ ಬೀಡ್ಸ್ ಹಾಕ್ಕೊಳ್ಳೋಣ. ಮತ್ತು ಇಲ್ಲಿಗೆ ಸೇಮ್ ರಿಂಗ್ ಬೀಡ್ ಕಡೆ ಹೋಗಬೇಕು, ದಾರ ತಗೊಂಡು ಎರಡನ್ನೂ 1 ಮಾಡಬೇಕು. ಸ್ವಲ್ಪ ಇದನ್ನ ಪಕ್ಕಕ್ಕೆ ಈ ಥರ ಸರಿಸ್ಕೊಂಡ್ರೆ ಅಲ್ಲಿ 5 ಸಿಂಗಲ್ ಕ್ರೋಶೆ ಹಾಕೊಳ್ಳೋಕ್ಕೆ ಗ್ಯಾಪ್ ಬರುತ್ತೆ. 1 2 3 4 5. ಈ ಥರ ಬರುತ್ತೆ. ಮತ್ತು ಸೇಮ್ ಇಲ್ಲಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಬೇಕು. ಇದೇ ಥರ ಕಂಟಿನ್ಯೂ ಮಾಡ್ಕೊತ ಹೋಗ್ಬೇಕು. ಇಷ್ಟೇ, ಇದು ಫುಲ್ ಕಂಪ್ಲೀಟ್ ಆಗಿಬಿಟ್ಟು ಇದು ಕುಚ್ಚು ಕಟ್ಕೊಂಡ್ರೆ ಡಿಸೈನ್ ರೆಡಿ ಇದೆ. ನೋಡಿ ಹಾಕ್ಕೊಂಡು ಬಂದಿದ್ದೀನಿ, ಈ ಥರ ಬರುತ್ತೆ. ಒಂದು ಬ್ಯೂಟಿಫುಲ್, ತುಂಬ ಚೆನ್ನಾಗಿರುತ್ತೆ ಇದು ಸೀರೆ ಹಾಕ್ಕೊಂಡ್ರೆ. ಬ್ಯೂಟಿಫುಲ್ ಡಿಸೈನ್ ಅಂತಲೇ ಹೇಳ್ಬೋದು. ಇವಾಗ ಇದು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ ಕುಚ್ಚು ಕಟ್ಟಿದ್ಮೇಲೆ ಈ ಥರ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.